ಮತ್ತೆ ರಾಜ್ಯದಲ್ಲಿ ಪೊಲಿಟಿಕಲ್ ಗಿಮಿಕ್ ಶುರು ಆಗ್ತದೆ. ಡಿ ಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಕರೆದ್ರು, ಯಾರು ಅಟೆಂಡ್ ಆಗಲಿ, ಕೆಲವರೆಲ್ಲ ಗೈರಾಗಿದ್ದಾರೆ. ಯಾರು ನೋಡಿ, ನಿಮ್ದೆಲ್ಲ ಮಾಧ್ಯಮದಾಗ ಸುಳ್ಳು ಸೃಷ್ಟಿ. ನಾ ಅಟೆಂಡ್ ಆಗಿದೆ, ಫೋಟೋ ನೋಡಿರಿ. ಸತೀಶ್ ಜಾರಕಿಹೊಳಿ ಅವರು ಅಟೆಂಡ್ ಆಗಿದ್ದಾರೆ, ಅವ್ರದ್ದು ಫೋಟೋ ತೆಗೆದು ನೋಡ್ರಿ. ರಾಜಣ್ಣ ಅಟೆಂಡ್ ಆಗಿದ್ದಾರೆ. ಪರಮೇಶ್ವರ್ ಅವ್ರದ್ದು ಒಬ್ರು ಯಾರೋ ತಿರ್ಕೊಂಡಿದ್ರು, ಅದರಲ್ಲಿ ಯಾರೋ ಒಬ್ಬರು ನಿಧನ ಹೊಂದಿದ್ರು, ಅದಕ್ಕೆ ಅವರಲ್ಲಿ ಹೋಗಿದ್ರು. ಸುಮ್ಮನೆ ಏನಾರು ಸೃಷ್ಟಿ ಮಾಡ್ತೀರಿ. ಸತೀಶ್ ಜಾರಕಿಹೊಳಿ ಇದ್ರಲ್ಲ, ತೆಗೆದು ನೋಡ್ರಿ ಫೋಟೋ ಇದ್ರೆ ಇಲ್ಲ. ಸತೀಶ್ ಜಾರಕಿಹೊಳಿ ಮತ್ತೆ ಸತೀಶ್ ಜಾರಕಿಹೊಳಿ ಇಲ್ಲ, ರಾಜಣ್ಣ ಇಲ್ಲ, ಎಂ ಬಿ ಪಾಟೀಲ್ ಇಲ್ಲ. ಪರಮೇಶ್ವರ್ ತಿರ್ಕೊಂಡು ಯಾಕೆ ಯಾರೋ ಒಬ್ಬರು ತಿರ್ಕೊಂಡು ಆಗಿದ್ದು ಮಾಡ್ತಾರಾ? ಅವ್ರು ಯಾರೋ ಭಾಳ ಹತ್ತಿರದವ್ರು ಯಾರೋ ತಿರ್ಕೊಂಡಿದ್ದಾರೆ. ತಿರ್ಕೊಂಡಾಗ ನಾನು ತಿರ್ಕೊಂಡೋದಕ್ಕಿಂತ ಇದು ಇಂಪಾರ್ಟೆಂಟ್ ಆಗ್ತದೆ. ಅವಾಗ ಡಿ ಕೆ ಶಿ ಸಾಥ್ ಕೊಟ್ಟಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಡಿನ್ನರ್ ಪಾರ್ಟಿಲಿ ಡಿ ಕೆ ಶಿ ಕೂಡ ಜೊತೆಗೂಡಿದ್ರು. ಸಿದ್ದರಾಮಯ್ಯ ಬಂದಿದ್ದಾರಲ್ಲ, ಏನೇನು ಬೇಕು ನಿಮಗೆ? ಅಲ್ಲ, ಉಳಿದವರು ಅವರಿಗೆ ಯಾರು ಇಲ್ಲರಿ, ಒಬ್ಬರೇ ಬಂದಿಲ್ಲ. ಪರಮೇಶ್ವರ್ ಒಬ್ಬರು ಬಿಟ್ಟರೆ ರಾಜಣ್ಣ ಬಂದಿದ್ರು. ಆಂತರಿಕ ಬೇಗುದಿ ಇದೆ ಅನ್ನುವಂಥದ್ದು ಯಾವುದು ಇದ್ರ ಮೇಲೆ ಗೊತ್ತಾಯ್ತಾರ ನಿಮಗೆ? ಸಿದ್ದರಾಮಯ್ಯ ಅವರು ಅಟೆಂಡ್ ಆಗಿದ್ದಾರೆ, ಎಂ ಬಿ ಪಾಟೀಲ್ ಅಟೆಂಡ್ ಆಗಿದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಇವರು ನಮ್ಮ ರಾಜಣ್ಣ ಅಟೆಂಡ್ ಆಗಿದ್ದಾರೆ. ಎಕ್ಸೆಪ್ಟ್ ಪರಮೇಶ್ವರ್ ಅವರು ನಿನ್ನೇನು ಕೂಡ ಹೇಳಿದರು, ಯಾರೊಬ್ಬರು ತಿರ್ಕೊಂಡಿದ್ರು, ಭಾಳ ಇಂಪಾರ್ಟೆಂಟ್ ಇತ್ತು ತಿರ್ಕೊಂಡವರು, ಹೀಗಾಗಿ ಅಲ್ಲಿ ಹೋಗಬೇಕಾಯ್ತು ಅಂತ ಹೇಳಿ. ನನಗೂ ಯಾರು ಭಾಳ ಇಂಪಾರ್ಟೆಂಟ್ ಯಾರು ತಿರ್ಕೊಂಡಿದ್ರು, ನಾನು ಹೋಗಿರ್ತಿರ್ಲಿಲ್ಲ. ಕಾಂಗ್ರೆಸ್ ಯಾವುದೇ ಬೇಗುದಿ ಇಲ್ಲ, ಚೆನ್ನಾಗಿದೆ. ಯಾವುದು ಇಲ್ಲ, ಎಲ್ಲರೂ ಆರಾಮದಾರ. ನಿಮಗೆ ಮಾಧ್ಯಮದವ್ರಿಗೆ ಬೇಗುದಿ ಇದೆ ನಮ್ಮಲ್ಲಿ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಎಲ್ಲ ಸದಸ್ಯರಿಗೆ ಊಟ ಕೊಟ್ಟಿದ್ರು. ತಪ್ಪೇನಿದೆ? ಅನೇಕ ಸಲ ನಾನೂ ಕೂಡ ಕೊಟ್ಟಿದ್ದೀನಿ ಸೆಷನ್ ನಡೆದಾಗ ಊಟಕ್ಕೆ. ಮಾಧ್ಯಮದವ್ರಿಗೂ ಊಟ ಕೊಟ್ಟಿವಲ್ಲಿ. ಮುಂದಿನವರು ಯಾರು ಅಂತ ಹೇಳಿ ಅವತ್ತೇನು ಕೂಟ ಆಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದೆ, ಅವತ್ತನ್ನು ಕೂಡದಾಗ ಆಗಂಗಿಲ್ಲ. ನಿರ್ಧಾರಗಳೆಲ್ಲ ಎಲ್ಲ ನಿರ್ಧಾರಗಳು ಹೈಕಮಾಂಡ್ನಾಗ ಆಗ್ತಾವೆ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಮತ್ತೆ ರಾಜ್ಯದಲ್ಲಿ ಪೊಲಿಟಿಕಲ್ ಗಿಮಿಕ್ ಶುರು ಆಗ್ತದೆ. ಡಿ ಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಕರೆದ್ರು, ಯಾರು ಅಟೆಂಡ್ ಆಗಲಿ, ಕೆಲವರೆಲ್ಲ ಗೈರಾಗಿದ್ದಾರೆ. ಯಾರು ನೋಡಿ, ನಿಮ್ದೆಲ್ಲ ಮಾಧ್ಯಮದಾಗ ಸುಳ್ಳು ಸೃಷ್ಟಿ. ನಾ ಅಟೆಂಡ್ ಆಗಿದೆ, ಫೋಟೋ ನೋಡಿರಿ. ಸತೀಶ್ ಜಾರಕಿಹೊಳಿ ಅವರು ಅಟೆಂಡ್ ಆಗಿದ್ದಾರೆ, ಅವ್ರದ್ದು ಫೋಟೋ ತೆಗೆದು ನೋಡ್ರಿ. ರಾಜಣ್ಣ ಅಟೆಂಡ್ ಆಗಿದ್ದಾರೆ. ಪರಮೇಶ್ವರ್ ಅವ್ರದ್ದು ಒಬ್ರು ಯಾರೋ ತಿರ್ಕೊಂಡಿದ್ರು, ಅದರಲ್ಲಿ ಯಾರೋ ಒಬ್ಬರು ನಿಧನ ಹೊಂದಿದ್ರು, ಅದಕ್ಕೆ ಅವರಲ್ಲಿ ಹೋಗಿದ್ರು. ಸುಮ್ಮನೆ ಏನಾರು ಸೃಷ್ಟಿ ಮಾಡ್ತೀರಿ. ಸತೀಶ್ ಜಾರಕಿಹೊಳಿ ಇದ್ರಲ್ಲ, ತೆಗೆದು ನೋಡ್ರಿ ಫೋಟೋ ಇದ್ರೆ ಇಲ್ಲ. ಸತೀಶ್ ಜಾರಕಿಹೊಳಿ ಮತ್ತೆ ಸತೀಶ್ ಜಾರಕಿಹೊಳಿ ಇಲ್ಲ, ರಾಜಣ್ಣ ಇಲ್ಲ, ಎಂ ಬಿ ಪಾಟೀಲ್ ಇಲ್ಲ. ಪರಮೇಶ್ವರ್ ತಿರ್ಕೊಂಡು ಯಾಕೆ ಯಾರೋ ಒಬ್ಬರು ತಿರ್ಕೊಂಡು ಆಗಿದ್ದು ಮಾಡ್ತಾರಾ? ಅವ್ರು ಯಾರೋ ಭಾಳ ಹತ್ತಿರದವ್ರು ಯಾರೋ ತಿರ್ಕೊಂಡಿದ್ದಾರೆ. ತಿರ್ಕೊಂಡಾಗ ನಾನು ತಿರ್ಕೊಂಡೋದಕ್ಕಿಂತ ಇದು ಇಂಪಾರ್ಟೆಂಟ್ ಆಗ್ತದೆ. ಅವಾಗ ಡಿ ಕೆ ಶಿ ಸಾಥ್ ಕೊಟ್ಟಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಡಿನ್ನರ್ ಪಾರ್ಟಿಲಿ ಡಿ ಕೆ ಶಿ ಕೂಡ ಜೊತೆಗೂಡಿದ್ರು. ಸಿದ್ದರಾಮಯ್ಯ ಬಂದಿದ್ದಾರಲ್ಲ, ಏನೇನು ಬೇಕು ನಿಮಗೆ? ಅಲ್ಲ, ಉಳಿದವರು ಅವರಿಗೆ ಯಾರು ಇಲ್ಲರಿ, ಒಬ್ಬರೇ ಬಂದಿಲ್ಲ. ಪರಮೇಶ್ವರ್ ಒಬ್ಬರು ಬಿಟ್ಟರೆ ರಾಜಣ್ಣ ಬಂದಿದ್ರು. ಆಂತರಿಕ ಬೇಗುದಿ ಇದೆ ಅನ್ನುವಂಥದ್ದು. ಯಾವುದು ಇದ್ರ ಮೇಲೆ ಗೊತ್ತಾಯ್ತಾರ ನಿಮಗೆ? ಸಿದ್ದರಾಮಯ್ಯ ಅವರು ಅಟೆಂಡ್ ಆಗಿದ್ದಾರೆ, ಎಂ ಬಿ ಪಾಟೀಲ್ ಅಟೆಂಡ್ ಆಗಿದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಇವರು ನಮ್ಮ ರಾಜಣ್ಣ ಅಟೆಂಡ್ ಆಗಿದ್ದಾರೆ. ಎಕ್ಸೆಪ್ಟ್ ಪರಮೇಶ್ವರ್ ಅವರು ನಿನ್ನೇನು ಕೂಡ ಹೇಳಿದರು, ಯಾರೊಬ್ಬರು ತಿರ್ಕೊಂಡಿದ್ರು, ಭಾಳ ಇಂಪಾರ್ಟೆಂಟ್ ಇತ್ತು ತಿರ್ಕೊಂಡವರು, ಹೀಗಾಗಿ ಅಲ್ಲಿ ಹೋಗಬೇಕಾಯ್ತು ಅಂತ ಹೇಳಿ. ನನಗೂ ಯಾರು ಭಾಳ ಇಂಪಾರ್ಟೆಂಟ್ ಯಾರು ತಿರ್ಕೊಂಡಿದ್ರು, ನಾನು ಹೋಗಿರ್ತಿರ್ಲಿಲ್ಲ. ಕಾಂಗ್ರೆಸ್ ಯಾವುದೇ ಬೇಗುದಿ ಇಲ್ಲ, ಚೆನ್ನಾಗಿದೆ. ಯಾವುದು ಇಲ್ಲ, ಎಲ್ಲರೂ ಆರಾಮದಾರ. ನಿಮಗೆ ಮಾಧ್ಯಮದವ್ರಿಗೆ ಬೇಗುದಿ ಇದೆ ನಮ್ಮಲ್ಲಿ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಎಲ್ಲ ಸದಸ್ಯರಿಗೆ ಊಟ ಕೊಟ್ಟಿದ್ರು. ತಪ್ಪೇನಿದೆ? ಅನೇಕ ಸಲ ನಾನೂ ಕೂಡ ಕೊಟ್ಟಿದ್ದೀನಿ ಸೆಷನ್ ನಡೆದಾಗ ಊಟಕ್ಕೆ. ಮಾಧ್ಯಮದವ್ರಿಗೂ ಊಟ ಕೊಟ್ಟಿವಲ್ಲಿ. ಮುಂದಿನವರು ಯಾರು ಅಂತ ಹೇಳಿ ಅವತ್ತೇನು ಕೂಟ ಆಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದೆ, ಅವತ್ತನ್ನು ಕೂಡದಾಗ ಆಗಂಗಿಲ್ಲ. ನಿರ್ಧಾರಗಳೆಲ್ಲ ಎಲ್ಲ ನಿರ್ಧಾರಗಳು ಹೈಕಮಾಂಡ್ನಾಗ ಆಗ್ತಾವೆ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.